ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಸುತ್ತಮುತ್ತಲಿನ ಹಲವು ಗ್ರಾಮಗಳ ರೈತರು ಹಗಲು ರಾತ್ರಿ ಎನ್ನದೇ ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಬೆಳ್ಳಟ್ಟಿ ಗ್ರಾಮದಲ್ಲಿ ಇರುವ ರಸಗೊಬ್ಬರ ಅಂಗಡಿಗಳ ಮುಂದೆ ಬೆಳಕಾಗುವ ಮೊದಲೇ ಸರದಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಂಗಡಿ ಮಾಲೀಕರು ರೈತರಿಗೆ ಗೊಬ್ಬರದ ಜೊತೆಗೆ ಹೆಚ್ಚಿನ ಹಣ ನೀಡಿ ಕಡ್ಡಾಯವಾಗಿ ಜಿಂಕ್ ಅನ್ನು ತೆಗೆದುಕೊಳ್ಳಬೇಕೆಂದು ತಾಕೀತು ಮಾಡುತ್ತಿದ್ದಾರೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾದ ಸಹಾಯಕ ಕೃಷಿ ನಿರ್ದೇಶಕ ಮನಗೂಳಿ ಇವರು ಮೌನಕ್ಕೆ ಶರಣಾಗಿದ್ದು ಅಂಗಡಿ ಮಾಲೀಕರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಜಿಂಕ್ ನಿರಾಕರಿಸಿದ ಕೆಲವು ರೈತರು ಸಹಾಯಕ ಕೃಷಿ ನಿರ್ದೇಶಕರಿಗೆ ಫೋನ್ ಕರೆ ಮಾಡಿದರೆ ಗೊಬ್ಬರದ ಅಂಗಡಿಯವನ ಹೊಟ್ಟಿಗೆ ಹೊಡೆಯಲಕ್ಕಾಗಲ್ಲ, ಅಂಗಡಿಯವನು ಬದುಕಬೇಕೋ ಬೇಡವೋ ಎಂದು ಮನಗೂಳಿಯವರು ಉತ್ತರಿಸುತ್ತಿದ್ದಾರೆ ಎಂದು ಅನ್ನದಾತರು ತಮ್ಮ ದುಃಖವನ್ನು ತೋಡಿಕೊಳ್ಳುತ್ತಿದ್ದಾರೆ. ಸರ್ಕಾರದ ನಿಯಮದ ಪ್ರಕಾರ ರಸಗೊಬ್ಬರದ ಅಂಗಡಿ ಮಾಲೀಕರು ಅಂಗಡಿಯ ಮುಂದೆ ಕಡ್ಡಾಯವಾಗಿ ದಾಸ್ತಾನು ಹಾಗೂ ದರಪಟ್ಟಿ ಮಾಹಿತಿಯನ್ನು ಪ್ರದರ್ಶಿಸುವ ಮೂಲಕ ನಿಗದಿತ ಎಂಆರ್ಪಿ ದರದಲ್ಲಿಯೇ ರಸಗೊಬ್ಬರವನ್ನು ಮಾರಾಟ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಹಲೋ, ಎಷ್ಟು ಚೀಲ ತೊಗೊಂಡ್ರಿ? ಎಷ್ಟು? 3 ಚೀಲ. 3 ಚೀಲಕ್ಕೆ ಮತ್ತೆ ಎಷ್ಟು ಅದಕ್ಕೆ? ಒಟ್ಟು ಟೋಟಲಿ 3 ಚೀಲಕ್ಕೆ ಎಷ್ಟು? 3 ಚೀಲಕ್ಕೆ ಎಷ್ಟು ಮಾಡಿ ಟೋಟಲಿ? ಟೋಟಲಿ ಆ ಜಿಂಕ್ ಹಿಡಿದು 1550 ರೂಪಾಯಿ. ಇದು ಬೇಡ ಅಂದ್ರೆ ಗೊಬ್ಬರನೂ ಇಲ್ಲ, ಏನಿಲ್ಲ. ಒಟ್ಟು 1550 ರೂಪಾಯಿ 3 ಚೀಲಕ್ಕೆ. ನಿಮ್ದು ಯಾವ್ರು? ಎಷ್ಟೊತ್ತಿಗೆ ಬಂದಿದ್ದೀರಿ? 4 ಗಂಟೆಗೆ ಬಂದಿರಾ? ಸರಿ.